ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನು ಆ ಮೀನಿನ ಟ್ಯಾಟೂ ಬಗ್ಗೆ ವಿಚಾರಿಸೋದಕ್ಕೆ 2 ವ್ಯಕ್ತಿಗಳನ್ನ ನೇಮಕ ಮಾಡಿದ್ದೆ. ಇವತ್ತವರು ಬಂದು ಆ ಮೀನಿನ ಟ್ಯಾಟೂ ಒಂದು ಡ್ರಗ್ ಡೀಲರ್ ಗ್ಯಾಂಗಿಗೆ ಸಂಬಂಧಪಟ್ಟಿರೋ ಸಿಂಬಲ್ ಅಂತ ಹೇಳಿದ್ರು. ಡ್ರಗ್ ಡೀಲರ್ಗಳ ಇದೇನೋ ಹೊಸ್ದಾಗಿ ಏನೇನೋ ಹೇಳ್ತಿದ್ಯಾ? ನನಗೂ ಕೇಳಿದಾಗ ಆಶ್ಚರ್ಯನೇ ಆಯಿತು. ಹೇಗೆ ತಾಳೆ ಹಾಕಿ ನೋಡಿದ್ರು ಡ್ರಗ್ ವ್ಯವಹಾರ ಮಾಡೋರ್ಗೂ ಸೂರ್ಯಮಣಿಗೂ ಏನು ಹೊಂದಾಣಿಕೆನೇ ಇಲ್ಲ. ಅವ್ರ ವ್ಯವಹಾರನೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ. ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲಮ್ಮ. ಹೀಗಿರುವಾಗ ಅವ್ರು ಯಾಕೆ ಸೂರ್ಯಮಣಿನ ಹುಡುಕ್ತಾರೆ? ಇದರ ಹಿಂದೆ ಯಾರ ಕೈವಾಡ ಇದೆ? ಹೀಗೆ ಏನೇನೋ ತಲೆ ಕೊರಿತಾ ಇತ್ತು, ಆದರೆ ಏನೂ ಹೊಳಿತಾನೇ ಇಲ್ಲ. ಸುರಭಿ ಫ್ರೆಂಡ್ ಅಮೃತ ಫೋನ್ ಮಾಡ್ತಿದ್ದಾಳೆ. ಅಮೃತ ಅಂದ್ರೆ ಸುರಭಿ ಕಾಲೇಜ್ ಫ್ರೆಂಡ್ ಅಲ್ವಾ? ಹೌದಮ್ಮ. ಹಲೋ ಅಮೃತ, ಎಲ್ಲಿದೆಯಾ? ನಾನು ಹೈದರಾಬಾದಲ್ಲಿದ್ದೀನಿ ಸರ್. ನೀವು ಕಳಿಸಿರೋ ವಾಯ್ಸ್ ಮೇಲ್ನ ಕೇಳಿಸ್ಕೊಂಡೆ. ಸುರಭಿ ಕಳೆದೋಗಿದ್ದಾಳೆ ಅನ್ನೋದನ್ನ ನನಗೆ ನಂಬೋಕೆ ಆಗ್ತಾ ಇಲ್ಲ. ಈಗ ಅವಳ ಹೆಸರೇ ಹೇಳ್ಕೊಂಡು ಇನ್ನೊಬ್ರು ಯಾರೋ ಬಂದಿದ್ದಾರೆ ಅಂದರೆ ಏನು ಅರ್ಥ ಸರ್? ಅಲ್ಲ, ಒಬ್ರು ಮೆಮರಿ ಇನ್ನೊಬ್ರಿಗೆ ಬರೋದಕ್ಕೆ ಅದು ಹೇಗೆ ಸಾಧ್ಯ? ಇಲ್ಲೇನೋ ಮೋಸ ಇದೆ ಅಂತ ನನ್ಗೆ ಅನ್ನಿಸ್ತಿದೆ ಸರ್. ಮೋಸ ಇರಬಹುದು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಯಾಕೆ ಮೋಸ ಮಾಡ್ತಾರೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ನಾವು ಒಬ್ಬ ಮನೋವೈದ್ಯರ ಸಹಾಯ ತಗೊಳ್ತಾ ಇದ್ದೀವಿ. ಅಮೃತ, ನೀನು ಊರಿಗೆ ಯಾವಾಗ ಬರ್ತಾ ಇದೆಯಾ ಹೇಳು, ನಾವೆಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರೋಣ. ಸದ್ಯಕ್ಕೆ ಈ ಗೊಂದಲ ಬಗೆಹರಿಸೋದಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ. ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ಸರ್. ಸುರಭಿ ನನ್ನ ಬೆಸ್ಟ್ ಫ್ರೆಂಡ್. ಅವಳಿಗೆ ಈ ರೀತಿ ತೊಂದರೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತು ಸಂಜೆನೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಈಗಲೇ ಹೊರಡ್ತೀನಿ ಸರ್. ಥ್ಯಾಂಕ್ ಯು ಅಮೃತ. ನೀವೇನು ಯೋಚನೆ ಮಾಡಬೇಡಿ ಸರ್. ಈ ಕೇಸ್ ಸಾಲ್ವ್ ಆಗೋವರೆಗೂ ನಾನು ಇಂಡಿಯಾ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ಬಾಯ್ ಸರ್. See you. ಎಲ್ಲ ವಿಚಿತ್ರ ಅನ್ನಿಸ್ತಿದೆ. ನೀನ್ ನೋಡಿದ್ರೆ ಡ್ರಗ್ ಡೀಲರ್ಗಳು ಸೂರ್ಯಮಣಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಿದೀಯಾ. ಆ ಹುಡುಗಿ ನೋಡಿದ್ರೆ ನಾನೇ ಸುರಭಿ ಅಂತ ಬಂದಿದ್ದಾಳೆ. ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಣೋ. ಈಗ ಆ ಡಾಕ್ಟ್ರು ಹೇಳಿದ್ರ ಮೇಲೇ ಎಲ್ಲ ನಿಂತಿರೋದು. ಅಮ್ಮ, ನೀನು ಡಾಕ್ಟರ್ ಅಂದ ತಕ್ಷಣ ನೆನಪಾಯಿತು. ಇವತ್ತು ಬೆಳಗ್ಗೆ ಆಸ್ಪತ್ರೆಯಿಂದ ದೇವರಾಜ್ ಅವರು ಫೋನ್ ಮಾಡಿದ್ರು. ಅವರು ಡಿಸ್ಚಾರ್ಜ್ ಆಗ್ತಿದಾರಂತಲ್ಲ. ನೀನು ನನಗೆ ಈ ವಿಷಯ ಹೇಳಲೇ ಇಲ್ಲ. ನಾನು ಈ ವಿಚಾರನ ನಿನಗೆ ಹೇಳೋಣ ಅಂತಾನೆ ಇದ್ದೆ ಕಣೋ. ಅಷ್ಟರಲ್ಲಿ ನೀನು ಮೀನಿನ ಟ್ಯಾಟೂ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿಬಿಟ್ಟೆ. ನಾನು ಸುಮ್ಮನಾಗ್ಬಿಟ್ಟೆ. ದೇವರಾಜ್ ಅವರು ತುಂಬ ನೊಂದ್ಕೊಂಡಿದ್ರು. ಅವರಿನ್ನೂ ಸಂಪೂರ್ಣವಾಗಿ ಗುಣ ಆಗಿಲ್ವಂತೆ. ಹೀಗಿರುವಾಗ ಡಿಸ್ಚಾರ್ಜ್ ಆದರೆ ನಾನು ಎಲ್ಲೂ ಹೋಗಲಿ ಸರ್? ತಿಂಗಳು ನಾನು ಆಸ್ಪತ್ರೆಗೆ ಹೋಗಬೇಕು, ಚೆಕಪ್ ಮಾಡಿಸ್ಕೋಬೇಕು. ನಾನು ಪೂರ್ತಿಯಾಗಿ ಗುಣ ಆಗೋವರೆಗೂ ನಿಮ್ಮ ಮನೆಯಲ್ಲಿ ನನಗೆ ಆಶ್ರಯ ಕೊಡಿ. ನಾನು ನೆಮ್ಮದಿಯಾಗಿರೋದಕ್ಕೆ ನನಗೊಂದು ನೆರಳು ಬೇಕಾಗಿದೆ. ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟರೆ ನಾನು ನಂಬೋ ಸ್ಥಿತಿಯಲ್ಲಿ ಯಾರೂ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರಮ್ಮ. ಇದಕ್ಕೆ ನೀನೇನು ಹೇಳಿದೆ? ಆಗಲ್ಲ ಅಂತ ಹೇಳಿದೆ ತಾನೆ? ಹೇಗಮ್ಮ ಹಾಗೆ ಹೇಳಿ? ಹಾಗೆ ಹೇಳೋದಕ್ಕೆ ನನ್ನ ಮನಸ್ಸೇ ಬರಲಿಲ್ಲ. ಅಲ್ಲ ಸೂರ್ಯ, ಇಲ್ಲೇ ಆಗ್ತಿರೋ ತಂಟೆ ತಕರಾರು ಸಾಲದು ಅಂತ ಅವ್ರನ್ನ ಬೇರೆ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿ ಅನ್ಸುತ್ತಾ ನಿನಗೆ? ಅಲ್ಲಮ್ಮ, ನಾನು ಚಿಕ್ಕವನಿದ್ದಾಗ್ಲಿಂದನೂ ಯಾರೇ ಕಷ್ಟ ಅಂತ ಬಂದ್ರೂ ನಮ್ಮ ಕೈಲಾದ ಸಹಾಯನ ನಾವು ಮಾಡಬೇಕು ಅಂತ ನೀನು ಗಿಣಿ ಪಾಠ ಮಾಡಿಬಿಟ್ಟು ಈಗ
ಹೀಗೆ ಹೇಳ್ತಿದ್ಯಲ್ಲ, ನೀನು ಹೇಳ್ಕೊಟ್ಟಿದ್ದನ್ನೆಲ್ಲ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲಮ್ಮ.